ಒಂದು ಕಂಪ್ಯೂಟರ್ ಹಾರ್ಡ್ ಡ್ರೈವ್ನ ಸಂಪೂರ್ಣವಾಗಿ ಫಾರ್ಮ್ಯಾಟ್ ಮಾಡಿ ಅದರಲ್ಲಿ ಹೊಸ ಆಪರೇಟಿಂಗ್ ಸಿಸ್ಟಮ್ ಹಾಕಿದಾಗ ಆ ಹಳೆಯ ಫೈಲ್ಗಳು ಹಳೆಯ ನೆನಪುಗಳು ಮತ್ತೆ ನಮ್ಗೆ ಕಾಣಿಸುತ್ತೆ ಅಂತ ನಾವು ನಿರೀಕ್ಷೆ ಮಾಡಕ್ಕಾಗಲ್ಲ ಅಲ್ವಾ? ಖಂಡಿತ ಸಾಧ್ಯವಲ್ಲ. ಅದು ಲಾಜಿಕಲ್ ಆಗಿ ನೋಡಿದ್ರೂ ಆಗಲ್ಲ. ಹೌದು, ತಾರ್ಕಿಕವಾಗಿ ಅದು ಅಸಾಧ್ಯ. ಹಾಗಿದ್ಮೇಲೆ ಮನುಷ್ಯನೊಬ್ಬ ಹೊಸ ಜನ್ಮ ಪಡೆದಾಗ ಆತನ ಹೊಸ ಮೆದುಳಿನಲ್ಲಿ ಹಿಂದಿನ ಜನ್ಮದ ನೆನಪುಗಳು ಇರೋಕೆ ಸಾಧ್ಯ? ಕರೆಕ್ಟ್. ಇದು ಬಹಳ ಆಳವಾದ ಪ್ರಶ್ನೆ. ಇಂದಿನ ನಮ್ಮ ಈ ಆಳವಾದ ಚರ್ಚೆ ಶುರುವಾಗೋದೇ ಈ ಒಂದು ಸರಳ ಆದ್ರೆ ಅತ್ಯಂತ ತೀಕ್ಷ್ಣವಾದ ಪ್ರಶ್ನೆಯಿಂದ. ಇವತ್ತು ನಾವು ಇಂದು ಜ್ಞಾನವೇದಿಕೆಯ ಸಂಸ್ಥಾಪಕರಾದ ಶ್ರೀ 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 ಆಚಾರ್ಯ ಪ್ರಬೋಧಾನಂದ ಯೋಗೀಶ್ವರರು ಬರೆದಿರುವ ಪುನರ್ಜನ್ಮ ರಹಸ್ಯ ಅನ್ನೋ ಗ್ರಂಥದ ಆಳಕ್ಕೆ ಇಳಿಯಲಿದ್ದೇವೆ. ನಿಜ, ಇದೊಂದು ಅದ್ಭುತವಾದ ಕೃತಿ. ತ್ರೈತ ಸಿದ್ಧಾಂತದ ಆಧಾರದ ಮೇಲೆ ರಚಿತವಾಗಿರುವ ಈ ಪುಸ್ತಕ ಕೇವಲ ಸಾವು ಮತ್ತೆ ಮರುಹುಟ್ಟಿನ ಕುರಿತಾದ ನಂಬಿಕೆಗಳನ್ನ ಮಾತ್ರ ಲಿಸ್ಟ್ ಮಾಡಲ್ಲ. ಬದಲಾಗಿ ಮನುಷ್ಯನ ದೇಹದ ರಚನೆ ಮತ್ತೆ ಭೌತಿಕ ವಿಜ್ಞಾನಕ್ಕೂ ಆಧ್ಯಾತ್ಮಿಕ ವಿಜ್ಞಾನಕ್ಕೂ ಇರೋ ವ್ಯತ್ಯಾಸಗಳನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಮುಂದಿಡ್ತೆ. ನಮ್ಮ ಇಂದಿನ ಉದ್ದೇಶ ಕೂಡ ಅದೇ, ಯಾವುದೇ ಪೂರ್ವಾಗ್ರಹಗಳಿಲ್ದೆ ಈ ನಿಗೂಢತೆಗಳನ್ನ ಅರ್ಥ ಮಾಡ್ಕೊಳ್ಳೋದು. ಹೌದು. ಈ ಪುಸ್ತಕದ ಆರಂಭದಲ್ಲೇ ಲೇಖಕರು ಎತ್ತುವ ಮೂಲಭೂತ ಪ್ರಶ್ನೆ ಬಹಳ ಕುತೂಹಲಕಾರಿಯಾಗಿದೆ. ಅಂದ್ರೆ ಒಂದು ಘಟನೆಯ ಪ್ರಸ್ತಾಪ ಇದೆ ಅಲ್ಲಿ. ಆ ಟಿವಿ ಪ್ರೋಗ್ರಾಂ ಬಗ್ಗೆ ಅಲ್ವಾ? ಎಕ್ಸಾಕ್ಟ್ಲಿ. ಲೇಖಕರು ಒಮ್ಮೆ ಟಿವಿಯಲ್ಲಿ ಒಂದು ಕಾರ್ಯಕ್ರಮ ನೋಡ್ತಿರ್ತಾರೆ. ಅದರಲ್ಲಿ ಒಬ್ಬ MD ವೈದ್ಯರು ತಮ್ಮ ಎದುರು ಕೂತಿರುವ ವ್ಯಕ್ತಿಯನ್ನ ಸಂಮೋಹನಗೊಳಿಸಿ, ಅಂದ್ರೆ ಹಿಪ್ನೋಟೈಸ್ ಮಾಡಿ, ಆತನ ಹಿಂದಿನ ಜನ್ಮದ ಘಟನೆಗಳನ್ನ ಹೇಳಿಸೋ ಪ್ರಯತ್ನ ಮಾಡ್ತಿರ್ತಾರೆ. ನಾವು ಕೂಡ ಇಂಥ ಶೋಗಳನ್ನ ಬಹಳಷ್ಟು ನೋಡಿದ್ದೀವಿ. ಹೌದು. ಆದ್ರೆ ಲೇಖಕರು ಇದನ್ನ ಸುಮ್ಮನೆ ಕುರುಡು ನಂಬಿಕೆಯ ಆಧಾರದ ಮೇಲೆ ಪ್ರಶ್ನೆ ಮಾಡಲ್ಲ. ಬದಲಾಗಿ ಜೀವಶಾಸ್ತ್ರ ಮತ್ತೆ ತರ್ಕದ ಆಧಾರದ ಮೇಲೆ ಪ್ರಶ್ನಿಸ್ತಾರೆ. ಅಂದ್ರೆ ಮೆದುಳಿನ ಸಾಮರ್ಥ್ಯದ ಬಗ್ಗೆನಾ? ಕರೆಕ್ಟ್. ನೋಡಿ, ಮನುಷ್ಯನಿಗೆ ತಾನು ಹುಟ್ಟಿದಾಗಿನ ಅಥವಾ ತನ್ನ ಮೊದಲ 1 ವರ್ಷದ ನೆನಪುಗಳೇ ತನ್ನ ಮೆದುಳಿನಲ್ಲಿ ರಿಜಿಸ್ಟರ್ ಆಗಿರಲ್ಲ. ಮುಲ್ಜ. ನಮಗೆ ನಮ್ಮ ಬಾಲ್ಯದ ಎಷ್ಟೋ ವಿಚಾರಗಳೇ ನೆನ್ಪಿರಲ್ಲ. ಹೌದು. ಈ ಜನ್ಮದ ಬಾಲ್ಯದ ನೆನಪುಗಳೇ ಆ ಭೌತಿಕ ಮೆದುಳಿಗೆ ಸಿಗ್ತಾ ಇಲ್ಲ ಅಂದ್ಮೇಲೆ ಹಿಂದಿನ ಜನ್ಮದ ನೆನಪುಗಳು ಅದೇ ಮೆದುಳಿನ ಮೂಲಕ ಆಚೆ ಬರೋಕೆ ಹೇಗೆ ಸಾಧ್ಯ ಅನ್ನೋದವರ ವಾದ. ಒಂದು ನಿಮಿಷ, ಇದನ್ನ ಇನ್ನಷ್ಟು ಸ್ಪಷ್ಟಪಡಿಸೋಣ. ಅಂದ್ರೆ ಲೇಖಕರು ಹಿಂದಿನ ಜನ್ಮ ಅಥವಾ ಪುನರ್ಜನ್ಮ ಅನ್ನೋದನ್ನ ಸಂಪೂರ್ಣವಾಗಿ ನಿರಾಕರಿಸ್ತಿದ್ದಾರಾ? ಇಲ್ಲ. ಅಥವಾ ಕೇವಲ ಆ ಟಿವಿ ಶೋನಲ್ಲಿ ನಡೆಯುತ್ತಿದ್ದ ಪ್ರಕ್ರಿಯೆ ವೈಜ್ಞಾನಿಕವಾಗಿ ಅಸಾಧ್ಯ ಅಂತ ಹೇಳ್ತಿದ್ದಾರಾ? ಯಾಕಂದ್ರೆ ಮೆದುಳು ಅನ್ನೋದು ಒಂದು ಭೌತಿಕ ಅಂಗ, ಅದು ಈ ಜನ್ಮದೊಂದಿಗೆ ಅಂತ್ಯವಾಗುತ್ತೆ ಅನ್ನೋದು ನಮಗೂ ಗೊತ್ತು. ಹೌದು. ಲೇಖಕರ ಉದ್ದೇಶ ಖಂಡಿತವಾಗ್ಲೂ ಪುನರ್ಜನ್ಮವನ್ನ ನಿರಾಕರಿಸೋದಲ್ಲ. ಓ ಸರಿ. ಪುನರ್ಜನ್ಮದ ಪ್ರಕ್ರಿಯೆ ನಡೆಯೋದು ಭೌತಿಕ ಮೆದುಳಿನ ಮೂಲಕ ಅಲ್ಲ, ಅದಕ್ಕೊಂದು ಬೇರೆದೇ ಆದ ಅಗೋಚರ ವ್ಯವಸ್ಥೆ ಇದೆ ಅನ್ನೋದನ್ನ ಸಾಬೀತುಪಡಿಸೋದವರ ಗುರಿ. ಅಂದ್ರೆ ಆ ಟಿವಿ ಶೋನಲ್ಲಿ ತೋರಿಸಿದ್ದು ಕೇವಲ ಭ್ರಮೆ ಅಂತನಾ? ಹೌದು. ಅದು ಕೇವಲ ಭ್ರಮೆ ಅಥವಾ ಮಾನಸಿಕ ಕಲ್ಪನೆ ಅಷ್ಟೇ ಹೊರತು ನಿಜವಾದ ಹಿಂದಿನ ಜನ್ಮದ ನೆನಪುಗಳಲ್ಲ ಅಂತ ಲೇಖಕರು ಸ್ಪಷ್ಟಪಡಿಸ್ತಾರೆ. ಇದೇ ತರ್ಕವನ್ನಿಟ್ಕೊಂಡು ಜಗತ್ತಿನ ಬೇರೆ ಬೇರೆ ಧರ್ಮಗಳು ಪುನರ್ಜನ್ಮವನ್ನ ಹೇಗೆ ನೋಡ್ತವೆ ಅನ್ನೋದನ್ನ ಗ್ರಂಥದಲ್ಲಿ ಬಹಳ ತಟಸ್ಥವಾಗಿ, ಅಂದ್ರೆ ನ್ಯೂಟ್ರಲ್ ಆಗಿ ವಿಶ್ಲೇಷಣೆ ಮಾಡಿದ್ದಾರೆ. ಹಿಂದೂ ಧರ್ಮ ಅಂತೂ ಪುನರ್ಜನ್ಮದ ಕಲ್ಪನೆಯನ್ನ ಬಹಳ ಸ್ಪಷ್ಟವಾಗಿ ಒಪ್ಪುತ್ತೆ. ಹೌದು, ಅದು ನಮ್ಗೆಲ್ಲ ತಿಳಿದಿರೋ ವಿಚಾರನೆ. ಆದ್ರೆ ಇಸ್ಲಾಂ ಮತ್ತೆ ಕ್ರೈಸ್ತ ಧರ್ಮಗಳ ಕಥೆ ಬೇರೆ ಇದೆ ಅಲ್ವಾ? ಆ ಧರ್ಮಗಳ ಪ್ರಚಲಿತ ನಂಬಿಕೆ ಪ್ರಕಾರ ಮನುಷ್ಯನಿಗೆ ಇರೋದು ಒಂದೇ ಜನನ ಮತ್ತೆ ಒಂದೇ ಮರಣ. ಕರೆಕ್ಟ್. ಅಲ್ಲಿ ಮರುಹುಟ್ಟಿನ ಕಲ್ಪನೆಗೆ ಜಾಗ ಇಲ್ಲ ಅಂತ ನಾವು ಕೇಳಿದ್ದೀವಿ. ಇದನ್ನ ಪುಸ್ತಕ ಹೇಗೆ ವಿಶ್ಲೇಷಿಸುತ್ತೆ? ಈ ಧರ್ಮಗಳ ನಡುವೆ ಇರೋ ಈ ವೈರುಧ್ಯವನ್ನ ಲೇಖಕರು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ? ನೋಡಿ, ಇಲ್ಲಿಯೇ ಈ ಪುಸ್ತಕದ ಅಧ್ಯಯನದ ಆಳ ನಮ್ಗೆ ಗೊತ್ತಾಗೋದು. ಲೇಖಕರು ಕೇವಲ ಈಗಿರೋ ಪ್ರಚಲಿತ ನಂಬಿಕೆಗಳನ್ನ ಕೇಳಿ ಸುಮ್ನಾಗಿಲ್ಲ. ಅಂದ್ರೆ ಅವರು ಮೂಲ ಗ್ರಂಥಗಳನ್ನೇ ಓದಿದಾರಾ? ಹೌದು. ಅವರು ಆ ಧರ್ಮಗಳ ಮೂಲ ಗ್ರಂಥಗಳ ಅಧ್ಯಯನಕ್ಕೆ ಇಳಿತಾರೆ. ಅವರ ವಾದದ ಪ್ರಕಾರ ಇಸ್ಲಾಂ ಮತ್ತೆ ಕ್ರೈಸ್ತ ಧರ್ಮಗಳ ಮೂಲ ಗ್ರಂಥಗಳಲ್ಲೂ ಸಹ ಕರ್ಮದ ಆಧಾರದ ಮೇಲೆ ನಡೆಯುವ ಪುನರ್ಜನ್ಮದ ಬಗ್ಗೆ ಸೂಕ್ಷ್ಮವಾದ ಉಲ್ಲೇಖಗಳಿವೆ. ಹೌದಾ? ಇದು ನಿಜಕ್ಕೂ ಆಶ್ಚರ್ಯ. ಹೌದು. ಆದ್ರೆ ಶತಮಾನಗಳು ಕಳೆದಂತೆ ಆ ಗ್ರಂಥಗಳನ್ನ ಯಾರು ಭಾಷಾಂತರಿಸಿದ್ರೋ ಅಥವಾ ಆ ಧರ್ಮದ ಪ್ರವಕ್ತರು ಆ ನಿರ್ದಿಷ್ಟ ವಾಕ್ಯಗಳನ್ನ ಸರಿಯಾದ ಆಧ್ಯಾತ್ಮಿಕ ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳುವಲ್ಲಿ ಎಡವಿದ್ದಾರೆ. ಓ, ಅಂದ್ರೆ ಟ್ರಾನ್ಸ್ಲೇಷನ್ ಅಲ್ಲಿ ಅಥವಾ ಅರ್ಥೈಸುವಿಕೆಯಲ್ಲಿ ಮಿಸ್ ಆಗಿದೆ ಅಂತ. ಎಕ್ಸಾಕ್ಟ್ಲಿ. ಆ ಕಾರಣದಿಂದಲೇ ಆ ಧರ್ಮಗಳಲ್ಲಿ ಕ್ರಮೇಣ ಪುನರ್ಜನ್ಮದ ಪರಿಕಲ್ಪನೆ ಮರೆಯಾಗಿ ಒಂದೇ ಜನನ ಮರಣ ಅನ್ನೋ ಸಿದ್ಧಾಂತ ಮುನ್ನೆಲೆಗೆ ಬಂತು ಅಂತ ವಿವರಿಸಲಾಗಿದೆ. ಸರಿ ಸರಿ.
ನಾವಿಲ್ಲಿ ಯಾವ ಧರ್ಮ ಸರಿ ಯಾವ ಧರ್ಮ ತಪ್ಪು ಅಂತ ಖಂಡಿತ ಚರ್ಚೆ ಮಾಡ್ತಿಲ್ಲ, ಬದಲಾಗಿ ಪುಸ್ತಕವು ಆ ಮೂಲ ಪಠ್ಯಗಳನ್ನ ಹೇಗೆ ವಿಮರ್ಶೆ ಮಾಡಿದೆ ಅನ್ನೋದನ್ನಷ್ಟೇ ಗಮನಿಸ್ತಿದ್ದೀವಿ. ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ಅಂದ್ರೆ ಮೂಲಭೂತವಾಗಿ ಜಗತ್ತಿನ ಎಲ್ಲಾ ಆಧ್ಯಾತ್ಮಿಕ ಪಠ್ಯಗಳು ಯಾವುದೋ ಒಂದು ಹಂತದಲ್ಲಿ ಮರುಹುಟ್ಟಿನ ಕಡೆ ಬೆರಳು ಮಾಡ್ತಿವೆ ಅನ್ನೋದು ಲೇಖಕರ ನಿಲುವು. ಖಂಡಿತ. ಆದ್ರೆ ಈ ಪುನರ್ಜನ್ಮದ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿದುಕೊಳ್ಳುವ ಮುನ್ನ ಆ ಪ್ರಕ್ರಿಯೆಯನ್ನ ಶುರು ಮಾಡುವ ಮರಣ ಅಂದ್ರೆ ಏನು ಅನ್ನೋದು ನಮ್ಗೆ ಸ್ಪಷ್ಟವಾಗ್ಬೇಕು. ಹೌದು, ಅದೇ ಬೇಸ್. ಈ ಗ್ರಂಥದಲ್ಲಿ ಮರಣವನ್ನ ಕೇವಲ ಉಸಿರು ನಿಲ್ಲುವ ಪ್ರಕ್ರಿಯೆ ಅಂತ ಹೇಳಿಲ್ಲವಂತೆ. ಬದಲಾಗಿ 3 ರೀತಿಯ ಮರಣಗಳನ್ನ ವಿವರಿಸಲಾಗಿದೆ: ಕಾಲಮರಣ, ಅಕಾಲ ಮರಣ ಮತ್ತೆ ತಾತ್ಕಾಲಿಕ ಮರಣ. ಇದು ಮೇಲ್ನೋಟಕ್ಕೆ ಸ್ವಲ್ಪ ಗೊಂದಲ ಅನ್ಸುತ್ತೆ. ಸಾವು ಅಂದ್ರೆ ಸಾವು ತಾನೆ, ಅದರಲ್ಲಿ 3 ವಿಭಾಗಗಳು ಹೇಗೆ ಬಂತು? ಏನ್ ಗೊತ್ತಾ, ಈ 3 ವಿಧದ ಮರಣಗಳ ಹಿಂದಿರೋ ತರ್ಕ ಅರ್ಥ ಆಗ್ಬೇಕು ಅಂದ್ರೆ ನಾವು ಕರ್ಮವನ್ನ ಒಂದು ರೀತಿಯ ಎನರ್ಜಿ ಬ್ಯಾಟ್ರಿಗೆ ಹೋಲಿಸಬಹುದು. ಓ, ಬ್ಯಾಟ್ರಿ. ಹೌದು, ಪ್ರತಿಯೊಬ್ಬ ಜೀವಿಯು ತನ್ನ ಹಿಂದಿನ ಕರ್ಮಗಳ ಆಧಾರದ ಮೇಲೆ ಇಂತಿಷ್ಟು ಆಯುಷ್ಯ ಅಂತ ಬರ್ಸ್ಕೊಂಡು ಬಂದಿರ್ತಾನೆ. ಆ ನಿಗದಿತ ಆಯುಷ್ಯ ಸಂಪೂರ್ಣವಾಗಿ ಮುಗಿದು ಪ್ರಕೃತಿಯ ನಿಯಮದಂತೆ ಬರುವ ಸಾವನ್ನ ಕಾಲಮರಣ ಅಂತ ಕರೀತಾರೆ. ಅಂದ್ರೆ ಅದು ನ್ಯಾಚುರಲ್ ಡೆತ್ ಅಂತನಾ? ಕರೆಕ್ಟ್. ಇದು ಮಾತ್ರ ಸಂಪೂರ್ಣ ಮರಣ. ಅಂದ್ರೆ ಬ್ಯಾಟರಿಯ ಚಾರ್ಜ್ ಪೂರ್ತಿ 0 ಆದಾಗ ಸಾಧನ ತಾನಾಗಿ ಆಫ್ ಆಗುತ್ತಲ್ಲ ಹಾಗೆ. ಆದ್ರೆ ಅಕಾಲ ಮರಣ ಮತ್ತು ತಾತ್ಕಾಲಿಕ ಮರಣಗಳು ಅಪೂರ್ಣ ಮರಣಗಳು. ನಾನಿದನ್ನ ಹೀಗೆ ಅರ್ಥೈಸ್ಕೊಳ್ಬೋದಾ? ಕಾಲಮರಣ ಅಂದ್ರೆ ನಾವು ವಾಸ ಮಾಡ್ತೀಯೋ ಬಾಡಿಗೆ ಮನೆಯ ಅಗ್ರಿಮೆಂಟ್ ಸಂಪೂರ್ಣವಾಗಿ ಮುಗಿದು ನಮ್ಮ ಎಲ್ಲಾ ಸಾಮಾನುಗಳನ್ನ ಪ್ಯಾಕ್ ಮಾಡ್ಕೊಂಡು ಅಧಿಕೃತವಾಗಿ ಆ ಮನೆಯಿಂದ ಹೊರಬಂದು ಬೇರೆ ಮನೆಗೆ ಹೋಗೋಕೆ ರೆಡಿಯಾದಂತೆ. ವಾವ್, ಒಳ್ಳೆ ಉದಾಹರಣೆ. ಆದ್ರೆ ಅಕಾಲ ಮತ್ತೆ ತಾತ್ಕಾಲಿಕ ಮರಣಗಳು ಅಂದ್ರೆ ಮನೆಯಿಂದ ಸ್ವಲ್ಪ ಹೊತ್ತು ಹೊರಗ್ ಬಂದಾಗ ಕೀಲಿ ಇಲ್ದೆ ಬಾಗ್ಲು ಲಾಕ್ ಆದಂತೆ. ಹೌದು ಹೌದು. ನಾವು ಮನೆಯ ಒಳಗೂ ಹೋಗೋ ಹಾಗಿಲ್ಲ, ಅಗ್ರಿಮೆಂಟ್ ಮುಗಿಯದ ಕಾರಣ ಹೊಸ ಮನೆಗೂ ಹೋಗೋ ಹಾಗಿಲ್ಲ. ಈ ಹೋಲಿಕೆ ಸರಿಯಾಗಿದ್ಯಾ? ಈ ಹೋಲಿಕೆ ಬಹಳ ಚೆನ್ನಾಗಿದೆ. ಆದ್ರೆ ಪ್ರಕೃತಿಯ ಈ ವ್ಯವಸ್ಥೆ ಇದಕ್ಕಿಂತಲೂ ಸ್ವಲ್ಪ ಸಂಕೀರ್ಣವಾಗಿದೆ. ಅಂದ್ರೆ ಹೇಗೆ? ಕೀಲಿ ಇಲ್ದೆ ಲಾಕ್ ಆದಾಗ ನಾವು ಸುಮ್ನೆ ಮನೆ ಹೊರಗೆ ಕಾಯ್ಬೋದು. ಆದ್ರೆ ಅಕಾಲ ಮರಣದಲ್ಲಿ ಕಾಯೋದಂದ್ರೆ ಅದು ಅಷ್ಟು ಸುಲಭದ ಪ್ರಕ್ರಿಯೆಯಲ್ಲ. ಓ. ಅಕಾಲ ಅಥವಾ ತಾತ್ಕಾಲಿಕ ಮರಣ ಹೊಂದಿದ ವ್ಯಕ್ತಿಯ ಭೌತಿಕ ಶರೀರ ನಾಶವಾಗಿರಬಹುದು, ಅಂದ್ರೆ ಆತನ ಸಾಧನ ಒಡೆದು ಹೋಗಿರಬಹುದು. ಆದ್ರೆ ಆತನ ಕರ್ಮದ ಬ್ಯಾಟರಿ ಇನ್ನೂ ಮುಗ್ದಿರಲ್ಲ. ಅಂದ್ರೆ ಚಾರ್ಜ್ ಇನ್ನೂ ಇದೆ, ಆದ್ರೆ ಫೋನ್ ಒಡೆದೋಗಿದೆ. ಎಕ್ಸಾಕ್ಟ್ಲಿ. ಆ ಜೀವ ತಕ್ಷಣವೇ ಮರುಹುಟ್ಟು ಪಡೆಯೋಕೆ, ಅಂದ್ರೆ ಬೇರೆ ದೇಹವನ್ನ ಪ್ರವೇಶಿಸೋಕೆ ಪ್ರಕೃತಿಯಲ್ಲಿ ಅವಕಾಶವೇ ಇಲ್ಲ. ಹೌದಾ? ಮತ್ತೆ ಆ ಜೀವ ಏನ್ ಮಾಡುತ್ತೆ? ಆತ ತನ್ನ ಕರ್ಮದ ಖಾತೆ ಸಂಪೂರ್ಣವಾಗಿ ಮುಚ್ಚುವ, ಅಂದ್ರೆ ಆತನ ಕಾಲ ಮರಣದ ನಿಗದಿತ ಟೈಮ್ ಬರೋವರೆಗೂ ಒಂದು ಅತಂತ್ರ ಸ್ಥಿತಿಯಲ್ಲಿ ಕಾಯಲೇಬೇಕು. ಮೈ ಗಾಡ್. ಹೌದು. ಎಲ್ಲಿಯವರೆಗೆ ಈ ಕಾಲ ಮರಣ ಸಂಭವಿಸಲ್ವೋ ಅಲ್ಲಿಯವರೆಗೆ ಹೊಸ ಜನ್ಮದ ಪ್ರಕ್ರಿಯೆ ಶುರುವಾಗಲ್ಲ. ಇದು ನಿಜಕ್ಕೂ ವಿಚಿತ್ರ ಎನಿಸ್ತಿದೆ. ಪ್ರಕೃತಿಯಲ್ಲಿ ಯಾವುದೇ ನಿರ್ವಾತಕ್ಕೆ ಅಂದ್ರೆ ವ್ಯಾಕ್ಯೂಮ್ಗೆ ಜಾಗ ಇಲ್ಲ ಅಂತ ನಾವು ಓದಿದ್ದೀವಿ. ಈಗ ಒಬ್ಬ ವ್ಯಕ್ತಿ ಯಾವುದೋ ಅಪಘಾತದಲ್ಲಿ ಸತ್ತ ತಕ್ಷಣ ಆತನಿಗೆ ಮುಂದಿನ ಜನ್ಮ ಸಿಗಲ್ಲ, ಆತ ಯಾವುದೋ ಅತಂತ್ರ ಲೋಕದಲ್ಲಿ ಕಾಯ್ಬೇಕು ಅಂದ್ರೆ ಆ ಕಾಯುವಿಕೆಯ ಹಿಂದಿನ ಮೆಕ್ಯಾನಿಸಮ್ ಏನು? ಯಾಕೆ ಪ್ರಕೃತಿ ಇಷ್ಟೊಂದು ನಿರ್ದಯಿಯಾಗಿದೆ? ಇಲ್ಲ, ಪ್ರಕೃತಿ ನಿರ್ದಯಿಯಲ್ಲ, ಅದು ಅತ್ಯಂತ ಶಿಸ್ತುಬದ್ಧವಾಗಿದೆ. ತ್ರೈತ ಸಿದ್ಧಾಂತದ ಪ್ರಕಾರ ಇದಾವುದೋ ಆಕಸ್ಮಿಕ ಅಲ್ಲ. ಅಕಾಲ ಮರಣ ಹೊಂದಬೇಕು ಅನ್ನೋದು ಕೂಡ ಆತನ ಕರ್ಮದ ಒಂದು ಭಾಗವೇ ಆಗಿರುತ್ತೆ. ಓ, ಅಂದ್ರೆ ಆ ಆಕ್ಸಿಡೆಂಟ್ ಕೂಡ ಪ್ರೀಡಿಸೈಡೆಡ್? ಸರಿ. ಇಲ್ಲಿ ಯಾವುದು ಸಾಯುತ್ತೆ ಮತ್ತೆ ಯಾವುದು ಉಳಿದುಕೊಳ್ಳುತ್ತೆ ಅನ್ನೋದೇ ಅತಿದೊಡ್ಡ ರಹಸ್ಯ. ಈ ಅತಂತ್ರ ಸ್ಥಿತಿಯಲ್ಲಿ ಕಾಯೋದು ಆತನ ಮಾಂಸಖಂಡಗಳಲ್ಲ. ಮತ್ತೆ ಯಾವುದು? ಬದಲಾಗಿ ಆತನ ಸೂಕ್ಷ್ಮ ಶರೀರ. ಇದೇ ಈ ಗ್ರಂಥದ ಅತ್ಯಂತ ಪ್ರಮುಖ ತಿರುವು. ಸೂಕ್ಷ್ಮ ಶರೀರ. ಒಂದು ನಿಮಿಷ, ಅಂದ್ರೆ ಭೂತ ಪ್ರೇತಗಳ ಕಲ್ಪನೆನಾ? ಇಲ್ಲ, ಭೂತ ಪ್ರೇತಗಳ ಕಥೆಯಲ್ಲ ಇದು. ಲೇಖಕರು ಮನುಷ್ಯನ ದೇಹದ ವಿನ್ಯಾಸವನ್ನ ಬಿಡಿಸಿಡ್ತಾರೆ ಅಂತ ನಾವು ಆರಂಭದಲ್ಲೇ ಮಾತಾಡಿದ್ವಿ. ಈ ಕಾಯುವಿಕೆಯಲ್ಲಿ ತೊಡಗುವ ಆ ವಿನ್ಯಾಸದ ನೈಜ ಸ್ವರೂಪ ಏನು? ಕೇವಲ ಮನಸ್ಸು ಮತ್ತೆ ಆತ್ಮ ಇವೆರಡೇ ಈ ಸೂಕ್ಷ್ಮ ಶರೀರವನ್ನ ರೂಪಿಸುತ್ವಾ? ಖಂಡಿತ ಇಲ್ಲ. ಮನುಷ್ಯನ ಅಹಂಕಾರ ತನ್ನನ್ನು ತಾನು ಕೇವಲ ರಕ್ತ ಮಾಂಸಗಳ ಮುದ್ದೆ ಅಂತ ತಿಳಿದುಕೊಂಡಿದೆ. ಆದರೆ ತ್ರೈತ ಸಿದ್ಧಾಂತದ ಪ್ರಕಾರ ನಮ್ಮ ಸಜೀವ ಶರೀರ ಒಟ್ಟು 26 ಬೇರೆ ಬೇರೆ ಭಾಗಗಳ ಒಂದು ಬೃಹತ್ ಸಂಯೋಜನೆ. 26 ಭಾಗಗಳ? ನಾವು ಬರೀ ಕೈ, ಕಾಲು, ಕಂಡು, ಮೂಗು ಅಂತ ಅನ್ಕೊಂಡಿದ್ವಿ. ಹೌದು. ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಪುನರ್ಜನ್ಮದ ಗುಟ್ಟು ರಟ್ಟಾಗತ್ತೆ.
ಇದರಲ್ಲಿ ನಾವು ಕಣ್ಣಾರೆ ನೋಡುವ ಸ್ಪರ್ಶಿಸುವ ಭಾಗಗಳು ಕೇವಲ 10 ಮಾತ್ರ. ಇವುಗಳನ್ನ ಸ್ಥೂಲ ಶರೀರ ಅಂತ ಕರೀತಾರೆ. ಅಂದ್ರೆ ಫಿಸಿಕಲ್ ಬಾಡಿ. ಕರೆಕ್ಟ್. ಇದರಲ್ಲಿ ಕಣ್ಣು, ಕಿವಿ, ಮೂಗಿನಂತಹ 5 ಜ್ಞಾನೇಂದ್ರಿಯಗಳು ಮತ್ತೆ ಕೈ, ಕಾಲುಗಳಂತಹ 5 ಕರ್ಮೇಂದ್ರಿಯಗಳು ಸೇರಿವೆ. ನಾವು ನೋಡುವ, ಪ್ರೀತಿಸುವ, ದ್ವೇಷಿಸುವ ಪ್ರತಿಯೊಬ್ಬ ವ್ಯಕ್ತಿಯ ಅಸ್ತಿತ್ವ ನಮಗೆ ಗೊತ್ತಾಗೋದು ಕೇವಲ ಈ 10 ಭಾಗಗಳಿಂದ ಮಾತ್ರ. ಹಾಗಾದ್ರೆ ಉಳಿದ 16 ಭಾಗಗಳು ಎಲ್ಲಿವೆ? ಆ ಕಣ್ಣಿಗೆ ಕಾಣದ ಭಾಗಗಳೇ ಮುಂದಿನ ಜನ್ಮಕ್ಕೆ ಪ್ರಯಾಣ ಬೆಳೆಸೋದು ಅಂತ ನೀವ್ ಹೇಳ್ತಿದ್ದೀರಲ್ಲ, ಆ 16 ಭಾಗಗಳು ಯಾವುವು? ಅವೇ ಸೂಕ್ಷ್ಮ ಶರೀರದ ಭಾಗಗಳು. ಓ ಸರಿ. ಈ 16 ಭಾಗಗಳಿಲ್ಲವೇ ಆ 10 ಸ್ಥೂಲ ಭಾಗಗಳು ಒಂದು ಸಣ್ಣ ಹುಲ್ಕಡ್ಡಿಯನ್ನು ಅಲುಗಾಡಿಸೋಕೆ ಆಗಲ್ಲ. ಅಷ್ಟು ಪವರ್ಫುಲ್ಲಾ? ಹೌದು. ಇದರಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜೀವಾತ್ಮ, ಆತ್ಮ ಹೀಗೆ ಇತ್ಯಾದಿ ಅತೀ ಸೂಕ್ಷ್ಮ ತತ್ವಗಳು ಸೇರಿವೆ. ಇಲ್ಲಿ ಇನ್ನೊಂದು ಅತ್ಯಂತ ಕುತೂಹಲಕಾರಿ ವರ್ಗೀಕರಣವನ್ನ ಪುಸ್ತಕ ನಮ್ಮ ಮುಂದಿರುತ್ತೆ. ಏನದು? ಈ 26 ಭಾಗಗಳಲ್ಲಿ 24 ಭಾಗಗಳು ಪ್ರಕೃತಿಗೆ ಸೇರಿವೆ. ಅಂದ್ರೆ ಅವು ಸ್ತ್ರೀ ತತ್ವವನ್ನ ಹೊಂದಿವೆ. ಓ, ಫೆಮಿನೈನ್ ಎನರ್ಜಿ. ಹೌದು. ಕೇವಲ 2 ಭಾಗಗಳು ಮಾತ್ರ ಪುರುಷ ತತ್ವವನ್ನ ಹೊಂದಿವೆ. ಇವೆಲ್ಲದರ ಜೊತೆಗೆ 27ನೇ ಭಾಗವಾಗಿ ಪರಮಾತ್ಮ ನಮ್ಮ ದೇಹದೊಳಗೆ ಇದ್ದಾನೆ. ಆದ್ರೆ ಆತ ಯಾವುದೇ ಕ್ರಿಯೆಯಲ್ಲೂ ಭಾಗವಹಿಸಲ್ಲ. ಆತ ಸುಮ್ನೆ ಇರ್ತಾನಾ? ಹೌದು. ಆತ ಕೇವಲ ಓರ್ವ ಸಾಕ್ಷಿ ಭೂಪಷ್ಟೇ. ಆತ ಯಾವುದೇ ಕರ್ಮಕ್ಕೂ ಅಂಟಿಕೊಳ್ಳಲ್ಲ. ಈ ಲೆಕ್ಕಾಚಾರ ನಿಜಕ್ಕೂ ತಲೆ ತಿರುಗಿಸುವಂತಿದೆ. 24 ಸ್ತ್ರೀತತ್ವ, 2 ಪುರುಷತತ್ವ, ಜೊತೆಗೆ ಸಾಕ್ಷಿಯಾಗಿ ಪರಮಾತ್ಮ, ಇದೆಲ್ಲ ಸೇರಿ ನಮ್ಮ ದೇಹದೊಳಗೆ ನಿಖರವಾಗಿ ಏನ್ ಕೆಲಸ ಮಾಡ್ತವೆ? ಅದೇ ಸ್ವಾರಸ್ಯ. ಗ್ರಂಥವು ಈ 26 ಭಾಗಗಳು ಸೇರಿ ಕೇವಲ 28 ಕೆಲಸಗಳನ್ನ ಮಾತ್ರ ಮಾಡುತ್ತವೆ ಅಂತ ಉಲ್ಲೇಖಿಸಿದೆ ಅಂತ ಕೇಳಿದೀನಿ. ಹೌದು. ಆದ್ರೆ ಮನುಷ್ಯನ ಜೀವನ ಎಷ್ಟೊಂದು ಸಂಕೀರ್ಣವಾಗಿದೆ ಅಲ್ವಾ? ನಾವು ವಿಜ್ಞಾನ, ಕಲೆ, ಯುದ್ಧ, ರಾಜಕೀಯ ಏನೇನೋ ಮಾಡ್ತೀವಿ. ಇದೆಲ್ಲವೂ ಕೇವಲ 28 ಕೆಲಸಗಳಲ್ಲಿ ಹೇಗೆ ಅಡಕವಾಗಲು ಸಾಧ್ಯ? ಈ ಪ್ರಶ್ನೆಗೆ ಲೇಖಕರು ಬಹಳ ಮಾರ್ಮಿಕವಾಗಿ ಉತ್ತರ ಕೊಡ್ತಾರೆ. ನೀವು ಯಾವುದೇ ಒಂದು ಯಂತ್ರವನ್ನ ತಗೊಳ್ಳಿ. ಉದಾಹರಣೆಗೆ ಒಂದು ಬೃಹತ್ ಆಟೋಮೊಬೈಲ್ ಫ್ಯಾಕ್ಟರಿಯನ್ನ ಕಲ್ಪಿಸ್ಕೊಳ್ಳಿ. ಅಲ್ಲಿ ಸಾವಿರಾರು ರೋಬೋಟ್ ಕೈಗಳು ಕೆಲಸ ಮಾಡ್ತಿರ್ತವೆ. 100 ಕನ್ವೇಯರ್ ಬೆಲ್ಟ್ಗಳಿರ್ತವೆ. ಸರಿ. ಆ ಫ್ಯಾಕ್ಟರಿಯಲ್ಲಿ ನೀವು ಒಂದು ಸಣ್ಣ ಆಟಿಕೆ ಕಾರನ್ನ ಬೇಕಾದರೂ ತಯಾರಿಸ್ಬೋದು, ಅಥವಾ ಅತ್ಯಾಧುನಿಕ ಸ್ಪೋರ್ಟ್ಸ್ ಕಾರನ್ನ ಬೇಕಾದರೂ ತಯಾರಿಸ್ಬೋದು. ಕರೆಕ್ಟ್. ಆದರೆ ಆ ರೋಬೋಟ್ ಕೈಗಳು ಮಾಡುವ ಮೂವ್ಮೆಂಟ್ಸ್, ಆ ಕನ್ವೇಯರ್ ಬೆಲ್ಟ್ ತಿರುಗುವ ದಿಕ್ಕು, ಇವುಗಳ ಸಂಖ್ಯೆ ಯಾವಾಗಲೂ ಲಿಮಿಟೆಡ್ ಆಗಿರುತ್ತೆ, ನಿಗದಿತವಾಗಿರುತ್ತೆ. ಮನುಷ್ಯನ ದೇಹವೂ ಅಷ್ಟೇ. ಓ, ಅರ್ಥಾಯ್ತು. ಮನಸ್ಸು ಮತ್ತೆ ಆತ್ಮತಲ 2 ಕೆಲಸಗಳನ್ನ ಮಾಡಿದ್ರೆ ಉಳಿದ 24 ಭಾಗಗಳು ಒಂದೊಂದು ನಿರ್ದಿಷ್ಟ ಕೆಲಸವನ್ನ ಮಾಡ್ತವೆ. ಒಟ್ಟು 28 ಕ್ರಿಯೆಗಳು ಅಷ್ಟೇ. ಅಂದ್ರೆ ಒಬ್ಬ ವ್ಯಕ್ತಿ ಹೊರಗಡೆ ಸಾವಿರಾರು ಕೋಟಿ ರೂಪಾಯಿಗಳ ಬಿಸ್ನೆಸ್ ಸಾಮ್ರಾಜ್ಯವನ್ನೇ ಕಟ್ಟಿರ್ಬೋದು, ಇಡೀ ಜಗತ್ತನ್ನೇ ಕಂಟ್ರೋಲ್ ಮಾಡೋ ಸರ್ವಾಧಿಕಾರಿ ಆಗಿರ್ಬೋದು, ಅಥವಾ ಬೀದಿಯಲ್ಲಿ ಭಿಕ್ಷೆ ಬೇಡುವ ವ್ಯಕ್ತಿಯೇ ಆಗಿರ್ಬೋದು. ಅವರಿಬ್ಬರ ದೇಹದೊಳಗೆ ಆಧ್ಯಾತ್ಮಿಕವಾಗಿ ಮತ್ತೆ ಜೈವಿಕವಾಗಿ ನಡೀತಿರೋದು ಕೇವಲ ಆ 28 ನಿಗದಿತ ಕೆಲಸಗಳು ಮಾತ್ರವೇ. ಎಕ್ಸಾಕ್ಟ್ಲಿ. ಮನುಷ್ಯನ ಅಹಂಕಾರಕ್ಕೆ ಇದಕ್ಕಿಂತ ದೊಡ್ಡ ಪೆಟ್ಟು ಇನ್ನೊಂದಿಲ್ಲ ಅನ್ನಿಸ್ತಿದೆ. ನಿಖರವಾಗಿ. ಭೌತಿಕ ಜಗತ್ತಿನ ಈ ಮನುಷ್ಯನಿಗೆ ಅನಂತ ಆಯ್ಕೆಗಳಿವೆ ಅಂತ ಆತ ಭ್ರಮೆ ಪಡ್ತಾನೆ. ಆದರೆ ಅವನ ಅಸ್ತಿತ್ವದ ಮೂಲ ವಿನ್ಯಾಸವೇ ಒಂದು ಮಿತಿಯೊಳಗೆ ಬಂದಿಯಾಗಿದೆ. ನಿಜ. ಆ 28 ಕ್ರಿಯೆಗಳಾಚೆಗೆ ಒಂದು ಕ್ರಿಯೆಯನ್ನು ಹೆಚ್ಚುವರಿಯಾಗಿ ಮಾಡೋಕೆ ಒಬ್ಬ ಪ್ರಧಾನಮಂತ್ರಿಯಿಂದಲೂ ಸಾಧ್ಯವಿಲ್ಲ, ಒಬ್ಬ ದೊಡ್ಡ ವಿಜ್ಞಾನಿಯಿಂದಲೂ ಸಾಧ್ಯವಿಲ್ಲ. ವಾವ್. ಪ್ರಕೃತಿಯ ಮುಂದೆ, ಈ ಸೂಕ್ಷ್ಮ ಶರೀರದ ಯಾಂತ್ರಿಕತೆಯ ಮುಂದೆ ನಾವೆಲ್ಲರೂ ಎಷ್ಟು ಸಮಾನರು ಅನ್ನೋದನ್ನ ಈ ಲೆಕ್ಕಾಚಾರ ಎಚ್ಚರಿಸುತ್ತೆ. ನಾವು ಹೊರಗಿನ ಪ್ರಪಂಚದಲ್ಲಿ ಮಾಡುವ ಪ್ರತಿಯೊಂದು ಕೆಲಸವೂ ಅಂತಿಮವಾಗಿ ಈ 28 ಆಂತರಿಕ ಕ್ರಿಯೆಗಳ ರಿಫ್ಲೆಕ್ಷನ್ ಅಷ್ಟೇ. ಈ 26 ಭಾಗಗಳ ಸಂಕೀರ್ಣತೆಯಿಂದ ಕೇಳಿದಾಗ ನನ್ಗೊಂದು ಪ್ರಶ್ನೆ ಕಾಡ್ತಿದೆ. ಕೇಳಿ. ಇಂದಿನ ಆಧುನಿಕ ವೈದ್ಯಕೀಯ ವಿಜ್ಞಾನ ಎಷ್ಟೊಂದು ಮುಂದುವರೆದಿದೆ ಅಲ್ವಾ? ಮನುಷ್ಯನ ದೇಹದ ಪ್ರತಿಯೊಂದು ನರ, ಪ್ರತಿಯೊಂದು ಜೀವಕೋಶವನ್ನ ಸ್ಕ್ಯಾನ್ ಮಾಡೋ MRI ಮಷೀನ್ಗಳಿವೆ, ಪೆಟ್ ಸ್ಕ್ಯಾನ್ಗಳಿವೆ. ಹೌದು. ಹೀಗಿರುವಾಗ ಈ 16 ಸೂಕ್ಷ್ಮ ಶರೀರದ ಭಾಗಗಳು ಯಾವುದೇ ವೈದ್ಯಕೀಯ ಉಪಕರಣಗಳಿಗೇಕೆ ಕಾಣಸಿಗಲ್ಲ? ಆಧುನಿಕ ವಿಜ್ಞಾನ ಮತ್ತೆ ಆಧ್ಯಾತ್ಮಿಕ ವಿಜ್ಞಾನದ ನಡುವಿನ ಈ ಅಂತರವನ್ನ ಪುಸ್ತಕ ಹೇಗೆ ವಿಶ್ಲೇಷಿಸುತ್ತೆ? ನೋಡಿ, ಇದು ಭೌತಿಕ ಮತ್ತೆ ಆಧ್ಯಾತ್ಮಿಕ ವಿಜ್ಞಾನಗಳ ನಡುವಿನ ಮೂಲಭೂತ ಸಂಘರ್ಷ. ಒಬ್ಬ ಅನುಭವಿ MD ವೈದ್ಯನಿಗೆ ಕೇವಲ ಆ 10 ಸ್ಥೂಲ ಶರೀರದ ಭಾಗಗಳ ಬಗ್ಗೆ, ಅಂದ್ರೆ ಭೌತಿಕ ಅಂಗಗಳ ಬಗ್ಗೆ ಮಾತ್ರ ಸಂಪೂರ್ಣ ಜ್ಞಾನ ಇರುತ್ತೆ. ಫಿಸಿಕಲ್ ಬಾಡಿ ಬಗ್ಗೆ ಮಾತ್ರ. ಹೌದು. ಅವರ ಬಳಿ ಇರೋ ಅತ್ಯಾಧುನಿಕ ಯಂತ್ರಗಳು ಕೇವಲ ಭೌತಿಕ ವಸ್ತುವನ್ನ,
ರಕ್ತದ ಹರಿವನ್ನ ಅಥವಾ ವಿದ್ಯುತ್ ತರಂಗಗಳನ್ನ ಮಾತ್ರ ಅಳೆಯಬಲ್ಲವು. ಆದರೆ ಈ 16 ಸೂಕ್ಷ್ಮ ಶರೀರದ ಭಾಗಗಳು ಭೌತಿಕ ದ್ರವ್ಯದನ್ನ ಮಾಡಲ್ಪಟ್ಟಿಲ್ಲ. ಓ, ಅದಕ್ಕೆ ಸ್ಕ್ಯಾನರ್ಗೆ ಸಿಗಲ್ಲ. ಕರೆಕ್ಟ್. ಅವು ಕರ್ಮದ ಎಳೆಯಿಂದ ಹೆಣೆಯಲ್ಪಟ್ಟ ಅಗೋಚರ ಶಕ್ತಿಗಳು. ವೈದ್ಯಕೀಯ ವಿಜ್ಞಾನ ಕೇವಲ ಭೌತಿಕ ಕರ್ಮವನ್ನ ಮಾತ್ರ ಅರಿಯುತ್ತೆ. ಆದರೆ ಬ್ರಹ್ಮ ವಿದ್ಯಾಶಾಸ್ತ್ರವನ್ನ ಬಲ್ಲ ಆಧ್ಯಾತ್ಮಿಕ ಜ್ಞಾನಿಗಳಿಗೆ ಮಾತ್ರ ಈ ಅಗೋಚರ ಕರ್ಮ ಮತ್ತು ಸೂಕ್ಷ್ಮ ಶರೀರದ ಚಲನವಲನಗಳ ಅರಿವಿರುತ್ತೆ. ಅಂದ್ರೆ ಆಧುನಿಕ ವಿಜ್ಞಾನ ಕೇವಲ ಹಾರ್ಡ್ವೇರ್ ತಜ್ಞನಿದ್ದಂತೆ ಅಂತ ಹೇಳ್ಬೋದಾ? ಖಂಡಿತ ಹೇಳಬಹುದು. ಅಂದ್ರೆ ಕಂಪ್ಯೂಟರ್ನ ಸ್ಕ್ರೀನ್ ಒಡೆದೋಗಿದೆ, ಮದರ್ ಬೋರ್ಡ್ ಸುಟ್ಟೋಗಿದೆ ಅಂದ್ರೆ ಯಂತ್ರ ಸತ್ತಿದೆ ಅಂತ ಡಿಕ್ಲೇರ್ ಮಾಡ್ಬಿಡ್ತಾರೆ. ಆದ್ರೆ ಒಳಗೆ ಓಡ್ತಿದ್ದ ಸಾಫ್ಟ್ವೇರ್ ಏನಾಯ್ತು, ಅದರಲ್ಲಿರೋ ಡೇಟಾ ಏನಾಯ್ತು, ಅದರ ಬಗ್ಗೆ ವೈದ್ಯರಿಗೆ ಅರಿವಿಲ್ಲ ಅನ್ಸುತ್ತೆ. ಹೌದು, ಅವರಿಗದು ಕಾಣಲ್ಲ. ಉಸಿರಾಟ ನಿಂತ ತಕ್ಷಣ, ಇಸಿಜಿ ಲೈನ್ ನೇರವಾದ ತಕ್ಷಣ ವ್ಯಕ್ತಿ ಸತ್ತಿದ್ದಾನೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಆದ್ರೆ ಆ ಡೇಟಾ ಅಂದ್ರೆ ಆ ಸೂಕ್ಷ್ಮ ಶರೀರ ಆಗಷ್ಟೇ ತನ್ನ ಬ್ಯಾಕಪ್ ಪ್ರಕ್ರಿಯೆಯನ್ನು ಶುರು ಮಾಡಿರ್ಬೋದಲ್ವಾ? ಏನ್ಲೋತಾ, ಈ ಡೇಟಾ ಬ್ಯಾಕಪ್ ಉಪಮೆ ಬಹಳ ಆಸಕ್ತಿದಾಯಕವಾಗಿದೆ. ಆದರೆ ಪುಸ್ತಕದ ದೃಷ್ಟಿಕೋನದಲ್ಲಿ ಇದು ಕೇವಲ ಸಾಫ್ಟ್ವೇರ್ ಅಲ್ಲ, ಅದೊಂದು ಎನ್ಕ್ರಿಪ್ಟೆಡ್ ಬ್ಲ್ಯಾಕ್ ಬಾಕ್ಸ್ ಇದ್ದಂತೆ. ಬ್ಲ್ಯಾಕ್ ಬಾಕ್ಸ್? ಹೌದು. ಕೇವಲ ಯಂತ್ರಗಳ ಮೇಲಿನ ಅವಲಂಬನೆ ನಮ್ಮನ್ನ ಹೇಗೆ ದಾರಿ ತಪ್ಪಿಸುತ್ತೆ ಅನ್ನೋದಕ್ಕೆ ಪುಸ್ತಕದಲ್ಲಿ ಅದ್ಭುತವಾದ ಉದಾಹರಣೆಗಳಿವೆ. ಅಂದ್ರೆ ಮೆಡಿಕಲ್ ಮಿರಾಕಲ್ಸ್ ಬಗ್ಗೆನಾ? ಎಕ್ಸಾಕ್ಟ್ಲಿ. ಎಷ್ಟೋ ಬಾರಿ ವೈದ್ಯರು ಸತ್ತಿದ್ದಾರೆ ಅಂತ ಅಧಿಕೃತವಾಗಿ ಘೋಷಿಸಿದ ವ್ಯಕ್ತಿ ಇದ್ದಕ್ಕಿದ್ದಂತೆ ಉಸಿರಾಡೋಕೆ ಶುರು ಮಾಡ್ತಾನೆ. ಹೌದು, ನ್ಯೂಸಲ್ಲಿ ಕೇಳ್ತಿರ್ತೀವಿ. ಗರ್ಭದಲ್ಲಿ ಸತ್ತಿದೆ ಅಂತ ಸ್ಕ್ಯಾನಿಂಗ್ ರಿಪೋರ್ಟ್ ಹೇಳಿದ ಶಿಶು ಜನಿಸಿದ ಮೇಲೆ ಅಳೋಕ್ ಶುರು ಮಾಡುತ್ತೆ. ಆಧುನಿಕ ವಿಜ್ಞಾನ ಇದನ್ನ ವೈದ್ಯಕೀಯ ಪವಾಡ ಅಥವಾ ಮಷೀನ್ ಪ್ರಾಬ್ಲಮ್ ಅಂತ ಕರೆದು ಜಾರಿ ಕೊಡುತ್ತೆ. ಓ. ಆದರೆ ಆಧ್ಯಾತ್ಮಿಕ ವಿಜ್ಞಾನದ ಪ್ರಕಾರ ಅಲ್ಲಿ ಆ ಜೀವದ ಕಾಲಮರಣ ಇನ್ನೂ ಸಂಭವಿಸಿರಲಿಲ್ಲ. ಅಂದ್ರೆ ಬ್ಯಾಟ್ರಿ ಇನ್ನೂ ಇತ್ತು. ಹೌದು. ಭೌತಿಕ ಲಕ್ಷಣಗಳು ಸ್ತಬ್ಧವಾದ್ರೂ ಸೂಕ್ಷ್ಮ ಶರೀರ ಆ ದೇಹದಿಂದ ಇನ್ನೂ ಸಂಪೂರ್ಣವಾಗಿ ಕಳ್ಚಿಕೊಂಡಿರಲಿಲ್ಲ. ಇದು ನಿಜಕ್ಕೂ ನಮ್ಮ ಆಲೋಚನಾ ದಿಕ್ಕನ್ನ ಬದಲಾಯಿಸುವಂಥ ವಿಚಾರ. ಅಂದ್ರೆ ನಾವು ಸತ್ತೇವು ಅಂತ ಜಗತ್ತು ಅಂದುಕೊಳ್ಳುವ ಕ್ಷಣ ಕೇವಲ 10 ಸ್ಥೂಲ ಅಂಗಗಳ ನಾಶ ಮಾತ್ರ. ಕರೆಕ್ಟ್. ನಿಜವಾದ ಅಸ್ತಿತ್ವ ಆ 16 ಸೂಕ್ಷ್ಮ ಅಂಗಗಳಲ್ಲಿದೆ. ಮತ್ತೆ ಅವೇ ನಮ್ಮ ಮುಂದಿನ ಜನ್ಮದ ಬೀಜವನ್ನ ಹೊತ್ತು ಸಾಕ್ತವೆ. ಹೌದು. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಕೇವಲ ಮಾಹಿತಿಯನ್ನ ಮಾತ್ರ ಪಡ್ಕೊಂಡಿಲ್ಲ, ಬದಲಾಗಿ ನಾವ್ಯಾರು, ನಮ್ಮ ಮಿತಿ ಏನು ಅನ್ನೋದನ್ನ ಹೊಸ ದೃಷ್ಟಿಕೋನದಿಂದ ನೋಡಿದಿವಿ. ಖಂಡಿತ. ಪುನರ್ಜನ್ಮ ರಹಸ್ಯ ಕೇವಲ ಹಳೆಯ ಕಥೆಗಳ ಸಂಕಲನವಲ್ಲ. ಅದು ಕಾಲ, ಅಕಾಲ ಮತ್ತೆ ತಾತ್ಕಾಲಿಕ ಮರಣಗಳ ನಿಖರವಾದ ಲೆಕ್ಕಾಚಾರವನ್ನ ಬಿಡಿಸಿಡುವ ಒಂದು ಅದ್ಭುತ ಕೈಪಿಡಿ. ಹೌದು. 28 ಕಟ್ಟುನಿಟ್ಟಾದ ಕೆಲಸಗಳಿಗೆ ಸೀಮಿತವಾದ ನಮ್ಮ ಈ 26 ಭಾಗಗಳ ದೇಹ ಪ್ರಕೃತಿಯ ಮುಂದೆ ಎಷ್ಟು ಅಸಹಾಯಕ, ಹಾಗೆ ಅದೇ ಸಮಯದಲ್ಲಿ ಎಷ್ಟು ಅದ್ಭುತ ಯಂತ್ರ ಅನ್ನೋದನ್ನ ನಾವು ಅರಿತೇವೋ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಣ್ಣಿಗೆ ಕಾಣುವ ವಿಜ್ಞಾನವೇ ಅಂತಿಮ ಸತ್ಯವಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ನಿಜ. ಸ್ಕ್ಯಾನಿಂಗ್ ಯಂತ್ರಗಳಿಗೆ ಸಿಗದಿರುವುದೆಲ್ಲವೂ ಸುಳ್ಳಲ್ಲ. ಭೌತಿಕ ಉಪಕರಣಗಳ ಮಿತಿಯಾಚೆಗೆ ಒಂದು ಬೃಹತ್ ಮತ್ತು ನಿಖರವಾದ ಆಧ್ಯಾತ್ಮಿಕ ರೋಗ ನಿರ್ಣಯ ವ್ಯವಸ್ಥೆ ಈ ಬ್ರಹ್ಮಾಂಡದಲ್ಲಿ ಸದ್ದಿಲ್ಲದೆ ಕೆಲಸ ಮಾಡುತ್ತಿದೆ. ಅದು ನಮ್ಮ ಪ್ರತಿಯೊಂದು ಕರ್ಮವನ್ನು ಅಳೆಯುತ್ತಿದೆ, ಹಾಗೆ ಮರಣದ ವಿಧಗಳನ್ನ ನಿರ್ಧರಿಸುತ್ತಿದೆ. ಖಂಡಿತ. ಇದೆಲ್ಲವನ್ನೂ ಆಲಿಸಿದ ಮೇಲೆ ಪ್ರತಿಯೊಬ್ಬರನ್ನೂ ಕಾಡುವ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನ ಮುಕ್ತಾಯಗೊಳಿಸೋಣ. ಖಂಡಿತ, ಹೇಳಿ. ಭೌತಿಕ ಶರೀರ ಮಣ್ಣಾದ ಮೇಲೂ ಈ 16 ಭಾಗಗಳ ಅದೃಶ್ಯ ಸೂಕ್ಷ್ಮ ಶರೀರವು ನಮ್ಮ ಇಡೀ ಜೀವಿತಾವಧಿಯ ಆಗೋಹೋಗುಗಳನ್ನ, ನಾವು ಮಾಡಿದ ಕರ್ಮಗಳನ್ನ ಹೊತ್ತು ಮುಂದಿನ ಜನ್ಮಕ್ಕೆ ಸಾಗುತ್ತದೆಯಾದ್ರೆ, ಕೇವಲ ಈ ಕಣ್ಣಿಗೆ ಕಾಣುವ ಭೌತಿಕ ಪ್ರಪಂಚದ ಯಶಸ್ಸು ಸೋಲುಗಳ ಹಿಂದೆಯೇ ಬಿದ್ದಿರುವ ಈ ನಿಖರ ಕ್ಷಣದಲ್ಲಿ ನಮ್ಮೊಳಗಿರುವ ಆ ಅಗೋಚರ ಸೂಕ್ಷ್ಮ ಶರೀರವು ಯಾವ ರೀತಿಯ ಡೇಟಾವನ್ನ, ಯಾವ ರೀತಿಯ ಕರ್ಮವನ್ನ ನಿಶ್ಶಬ್ದವಾಗಿ ರೆಕಾರ್ಡ್ ಮಾಡ್ಕೊಳ್ತಿರಬಹುದು? ಬಹಳ ಆಳವಾದ ಯೋಚನೆ ಇದು. ನಾವು ಇಂದು ಆಡುತ್ತಿರುವ ಪ್ರತಿಯೊಂದು ಮಾತು, ಮಾಡುತ್ತಿರುವ ಪ್ರತಿಯೊಂದು ಕೆಲಸ, ನಾವು ನೆನಪೇ ಇಟ್ಟುಕೊಳ್ಳಲಾಗದ ನಮ್ಮ ಮುಂದಿನ ಜನ್ಮದ ರೂಪುರೋಷೆಯನ್ನೇ ಬರೆಯುತ್ತಿರಬಹುದಲ್ಲವೇ? ಈ ನಿಗೂಢ ಆಲೋಚನೆಯೊಂದಿಗೆ ನಾವಿಂದು ನಿಮ್ಮನ್ನ ಬಿಡುತ್ತಿದ್ದೇವೆ. ಆ ಅಗೋಚರ ಶರೀರದ ಡೇಟಾ ಬಗ್ಗೆ ಸ್ವಲ್ಪ ಯೋಚಿಸಿ. ಖಂಡಿತ ಯೋಚಿಸಬೇಕಾದ ವಿಷಯವೇ.